ಆಯಿಲ್ ಗ್ಯಾಸ್ ದರಗಳನ್ನ ಹೆಚ್ಚಿಸಿ ಪ್ರಪಂಚವನ್ನ ತಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಳ್ಳಬೇಕು ಅಂದುಕೊಂಡವರ ಗರ್ವ ಈಗ ಇಳಿತಾ ಇದೆ. ನಮ್ಮನ್ನ ಕಾರ್ನರ್ ಮಾಡ್ಬೇಕೆಂದುಕೊಂಡವ್ರಿಗೆ ತಲೆ ಸುತ್ತು ಬರುವಂತೆ ಭಾರತ ದೇಶ ರಷ್ಯಾದೊಂದಿಗೆ ಸೇರಿ ಅಂತ್ಯವಿಲ್ಲದ ಎನರ್ಜಿ ಪವರ್ ಅನ್ನ ರೆಡಿ ಮಾಡ್ಕೊಂಡಿದೆ. ಕುಡುಂಕುಲಂ ಎಂಬುದು ಕೇವಲ ಸ್ಯಾಂಪಲ್ ಮಾತ್ರ, ನಿಜವಾದ ಸಿನಿಮಾ ಇನ್ನು ಮುಂದಿದೆ. ಈಗ ಹೊಸದಾಗಿ 6 ಮೆಗಾ ರಿಯಾಕ್ಟರ್ಗಳು ಬರಲಿವೆ. ಒಂದು ಕಡೆ ಅಮೆರಿಕ, ಮತ್ತೊಂದು ಕಡೆ ಫ್ರಾನ್ಸ್ ದೇಶಗಳು ಶಾಕ್ ಅಲ್ಲಿ ಬಾಯ್ ತೆರೆದು ನೋಡ್ತಿರುವಾಗ ನಮ್ಮ ಪುತಿನ್ ಸೈಲೆಂಟ್ ಆಗಿ ಗೇಮ್ ಅನ್ನ ಗೆದ್ಬಿಟ್ಟಿದ್ದಾರೆ. ಪ್ರಪಂಚವೆಲ್ಲ ಯಾವ ಟೆಕ್ನಾಲಜಿಗಾಗಿ ಆತುರದಿಂದ ಕಾಯ್ತಾ ಇದೆಯೋ ಆ VVR 1200 ಬ್ಲೂ ಪ್ರಿಂಟ್ ಈಗ ಭಾರತದ ಟೇಬಲ್ ಮೇಲಿದೆ. ಇದರಿಂದ ಲಕ್ಷಾಂತರ ಮನೆಗಳಿಗೆ ಕರೆಂಟ್ ಕಷ್ಟಗಳು ಮುಗಿಯೋದಲ್ಲದೆ ಸಮುದ್ರದ ಮೇಲೆ ಆಯಿಲ್ ತರುವ ತಲೆನೋವು ಕೂಡ ಮುಗಿಯುತ್ತಾ. ಈಗ ನಮ್ಮ ಭಾರತದ ನೆಲದ ಮೇಲೆ ಎಷ್ಟು ಕರೆಂಟ್ ಜನರೇಟ್ ಆಗಲಿದೆ ಅಂದ್ರೆ ನಾಳೆ ಬೆಳಿಗ್ಗೆ ನಮ್ಮ ಪಕ್ಕದ ದೇಶಗಳು ಕೂಡ ದಯವಿಟ್ಟು ಸ್ವಲ್ಪ ಕರೆಂಟ್ ಕೊಡಿ ಅಂತ ಕೇಳಬೇಕಾದ ಸ್ಥಿತಿ ಬರುತ್ತೆ. ಪ್ರಪಂಚವೆಲ್ಲ ಭಾರತ ರಷ್ಯಾ ಬಳಿ ಆಯಿಲ್ ಅನ್ನ ಖರೀದಿಸುತ್ತಾ ಇಲ್ಲವಾ ಅಂತ ಚರ್ಚೆ ಮಾಡ್ತಿರುವಾಗ ತೆರೆ ಹಿಂದೆ ಯಾರಿಗೂ ಗೊತ್ತಿಲ್ಲದ ಒಂದು ಬಾರಿ ಸ್ಕ್ರಿಪ್ಟ್ ರೆಡಿ ಆಗ್ಬಿಟ್ಟಿದೆ. ಇದರ ಸೌಂಡ್ ಈಗ ವಾಷಿಂಗ್ಟನ್ ನಿಂದ ಲಂಡನ್ ವರೆಗೆ ಕೇಳಿಸ್ತಾ ಇದೆ. ಇದು ಕೇವಲ ಒಂದು ಪವರ್ ಪ್ಲಾಂಟ್ ಕಟ್ಟುವ ವಿಷಯವಲ್ಲ, ಇದು ನಮ್ಮ ಎನರ್ಜಿ ಇಂಡಿಪೆಂಡೆನ್ಸ್ ಸ್ಟೋರಿ. ಈ ಫುಲ್ ಸ್ಟೋರಿ ತಿಳಿಯುವ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಈಗಿನ ಕಾಲದಲ್ಲಿ ಯಾರ ಬಳಿ ಎನರ್ಜಿ ಇರುತ್ತೋ ಅವನೇ ಬಾಸ್ ಅಂತ ನಮ್ಗೆಲ್ಲ ಗೊತ್ತು. ಆ ಬಾಸ್ ಚೇರಲ್ಲಿ ಕೂರೋದಕ್ಕೆ ಪ್ರಪಂಚದ ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ಶಾಕ್ ಆಗುವ ರೇಂಜ್ ಅಲ್ಲಿ ನಮ್ಮ ದೇಶ ಆಫರ್ ಮಾಡಿದೆ. ಮ್ಯಾಪ್ ನಲ್ಲಿ ಇದುವರೆಗೆ ಸೈಲೆಂಟ್ ಆಗಿದ್ದ ಒಂದು ಪ್ಲೇಸ್ ನಲ್ಲಿ ಎಂದಿಗೂ ಹಾರಿ ಹೋಗದ ಒಂದು ಭೂಗರ್ಭ ಸೂರ್ಯನನ್ನ ಭಾರತ ರಷ್ಯಾ ಸೇರಿ ನಿರ್ಮಿಸಲು ಹೊರಟಿವೆ. ಅಮೆರಿಕ ತನ್ನ ಕಾಸ್ಟ್ಲಿ ಅಣು ಒಪ್ಪಂದಗಳಿಂದ ನಮ್ಮನ್ನ ರೌಂಡ್ ಅಪ್ ಮಾಡಲು ನೋಡ್ತು. ಫ್ರಾನ್ಸ್ ಫೈಲ್ಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಆದ್ರೆ ರಷ್ಯಾ ಮಾತ್ರ ಅಪಾಯದಲ್ಲಿ ಸಹಾಯ ಮಾಡುವವನೇ ಆಪ್ತ ಮಿತ್ರ ಎಂದಂತೆ ಕೊಟ್ಟ ಮಾತು ಉಳಿಸ್ಕೊಂಡಿದ್ದಾರೆ. ಅಷ್ಟಕ್ಕೂ ಈ ದೊಡ್ಡ ಪ್ಲಾಂಟ್ ಅನ್ನ ಎಲ್ಲಿ ಕಟ್ತಿದ್ದಾರೆ? ಹಿಂದೆ ಬೇಡ ಅಂದುಕೊಂಡ ಸ್ಥಳದಲ್ಲೇನಾ ಅಥವಾ ಹೊಸ ಸ್ಥಳ ಸಿಕ್ಕಿದ್ಯಾ? ಅಷ್ಟಕ್ಕೂ ಈ ಡೀಲ್ ನಂತರ ಭಾರತ ಇನ್ಮೇಲೆ ಆಯಿಲ್ ಗಾಗಿ ಬೇರೆಯವರ ಕಾಲು ಹಿಡಿಬೇಕಾದ ಕೆಲಸ ಇಲ್ವಾ? ಈ ಡೌಟ್ ಗಳಿಗೆಲ್ಲ ಉತ್ತರ ನೋಡೋಣ ಬನ್ನಿ. ವೆಸ್ಟರ್ನ್ ಕಂಟ್ರಿಗಳು ಎಷ್ಟು ವಾರ್ನಿಂಗ್ ಕೊಟ್ರು, ನಮ್ಮವರು ಲೈಟ್ ತೆಗೆದುಕೊಂಡರು. ನಾಯಿಗಳು ಬೊಗಳಿದ್ರೆ ಆನೆಯ ನಡಿಗೆ ನಿಲ್ಲದು ಅಂತ ನಮ್ಮ ಡಿಪ್ಲೊಮಸಿ ಮುಂದುವರಿತು. ಮಾಸ್ಕೋ ನ್ಯೂ ಡೆಲ್ಲಿ ಸೇರಿ ಒಂದು ಸೀಕ್ರೆಟ್ ಡೀಲ್ ಮಾಡಿಕೊಂಡಿದೆ. ಅದೇನಂದ್ರೆ 2047 ಒಳಗೆ ಭಾರತ ದೇಶವನ್ನ ಎನರ್ಜಿ ಕಿಂಗ್ ಆಗಿ ಮಾಡುವುದು. ಸೊ ಸೀಟ್ ಬೆಲ್ಟ್ ಅನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಇದು ತುಂಬಾನೇ ದೊಡ್ಡ ನ್ಯೂಸ್. ರಿಪೋರ್ಟ್ ಗಳ ಪ್ರಕಾರ 2025 ಅಂತ್ಯದಲ್ಲಿ ನಡೆದ ಹೈ ಲೆವೆಲ್ ಮೀಟಿಂಗ್ ಗಳಲ್ಲಿ ಒಂದು ವಿಷಯ ಕನ್ಫರ್ಮ್ ಆಗಿದೆ. ಭಾರತದಲ್ಲಿ 2ನೇ ರಷ್ಯನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಈಗ ಬರಲಿದೆ. ಹೌದು, ನೀವು ಕೇಳಿದ್ದು ನಿಜ. ಇದುವರೆಗೆ ನಮಗೆ ತಮಿಳುನಾಡಿನ ಕುಡಂಕುಲಂ ಮಾತ್ರ ಗೊತ್ತು. ಅಲ್ಲಿ ರಷ್ಯನ್ ರಿಯಾಕ್ಟರ್ಗಳು ಈಗಾಗಲೇ ಕರೆಂಟ್ ಅನ್ನ ಜನರೇಟ್ ಮಾಡ್ತಿವೆ. ಆದ್ರೆ ಈಗ ಮ್ಯಾಟರ್ ನೆಕ್ಸ್ಟ್ ಲೆವೆಲ್ ಗೆ ಹೋಗಿದೆ. ನಮ್ಮ ಸರ್ಕಾರ ಮತ್ತು ರಷ್ಯಾದ ಅಣು ಸಂಸ್ಥೆ ರೊಸಾಟಮ್ ನಡುವೆ 6 ಹೊಸ ರಿಯಾಕ್ಟರ್ ಗಳನ್ನ ಕಟ್ಟಲು ಚರ್ಚೆಗಳು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿವೆ. ಇವೇನು ಚಿಕ್ಕ ಚಿಕ್ಕ ಜನರೇಟರ್ ಗಳಲ್ಲ, ಭಾರಿ ಮಿಷನ್ ಗಳು. ಒಮ್ಮೆ ಸ್ಟಾರ್ಟ್ ಆದ್ರೆ 60 ರಿಂದ 80 ವರ್ಷಗಳವರೆಗೆ ನಾನ್ ಸ್ಟಾಪ್ ಆಗಿ ಪವರ್ ಕೊಡ್ತಲೇ ಇರುತ್ತೆ. ಈಗ ನಿಮ್ಗೆ ಒಂದು ಡೌಟ್ ಬರ್ಬಹುದು, ಅಷ್ಟಕ್ಕೂ ಈ ಪ್ಲಾಂಟ್ ಅನ್ನ ಎಲ್ಲಿ ಇಡ್ತಿದ್ದಾರೆ ಅಂತ. ಇಲ್ಲೇ ಅಸಲಿ ಟ್ವಿಸ್ಟ್ ಇದೆ. ಆರಂಭದಲ್ಲಿ ಇದನ್ನ ವೆಸ್ಟ್ ಬೆಂಗಾಳದ ಹರಿಪುರ್ ನಲ್ಲಿ ಕಟ್ಟಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅಲ್ಲಿ ಪಾಲಿಟಿಕ್ಸ್ ಗಲಾಟೆಗಳಿಂದ ಪ್ರಾಜೆಕ್ಟ್ ನಿಂತು ಹೋಯ್ತು. ಆದ್ರೂ ಕೂಡ ರಷ್ಯಾ ಪೇಷನ್ಸ್ ಇಂದ ವೇಟ್ ಮಾಡಿದೆ. ಈಗ ಲೇಟೆಸ್ಟ್ ಟಾಕ್ ಏನಂದ್ರೆ ಒಡಿಶಾ ಅಥವಾ ಆಂಧ್ರ ಪ್ರದೇಶದ ತೀರ ಪ್ರದೇಶಗಳಲ್ಲಿ ಈ ಭಾರಿ ಪ್ರಾಜೆಕ್ಟ್ ಅನ್ನ ತಡೆದುಕೊಳ್ಳಲು ಒಂದು ಸ್ಥಳಕ್ಕಾಗಿ ಹುಡುಕ್ತಾ ಇದ್ದಾರೆ. ಒಂದು ಸಾರಿ ಊಹಿಸ್ಕೊಳ್ಳಿ, 6 ರಿಯಾಕ್ಟರ್ಗಳು ಅಂದ್ರೆ 7200 ಮೆಗಾವಾಟ್ ಕರೆಂಟ್. ಕೆಲವು ಚಿಕ್ಕ ದೇಶಗಳಂತೂ ಈ ಪವರ್ ನಿಂದ ಇಡೀ ದೇಶವನ್ನ ನಡೆಸಿಕೊಳ್ಳಬಹುದು. ಪ್ರಪಂಚವೆಲ್ಲ ಕ್ಲೀನ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇವೆ. ಸೋಲಾರ್ ಪ್ಯಾನೆಲ್ಗಳು, ಗಾಳಿ ಟರ್ಬೈನ್ ಗಳ ಬಗ್ಗೆ ಬಿಲ್ಡಪ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಿಜ ಹೇಳ್ಬೇಕಾದ್ರೆ ಸೂರ್ಯ ಇದ್ದಾಗ ಮಾತ್ರ ಸೋಲಾರ್ ಕೆಲಸ ಮಾಡುತ್ತೆ, ಗಾಳಿ ಬೀಸಿದಾಗ ಮಾತ್ರ ಮಿಂಡ್ಮಿಲ್ ತಿರುಗುತ್ತೆ. ರಾತ್ರಿ ಸಮಯದಲ್ಲಿ ಮಳೆಗಾಲದಲ್ಲಿ ಕರೆಂಟ್ ಸ್ಥಿತಿ ಏನು? ಅದಕ್ಕೆ ಭಾರತ ದೇಶ 5 ಅಥವಾ 10 ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಬೇಕಾದ್ರೆ ನಮ್ಗೆ ಬೇಸ್ ಲೋಡ್ ಪವರ್ ಬೇಕು. ಅಂದ್ರೆ ಬಿಸಿಲು ಇಲ್ಲ ಅಂದ್ರೂ ಮಳೆ ಇದ್ರೂ 24 ಗಂಟೆಗಳ ಕರೆಂಟ್ ಕೊಡುವುದು ಕೇವಲ ನ್ಯೂಕ್ಲಿಯರ್ ಪವರ್ ಮಾತ್ರ. ಈ ಡೀಲ್ ನ ಸ್ಪೆಷಾಲಿಟಿ ಏನಂದ್ರೆ ಇದು ಕೇವಲ ಖರೀದಿಸುವುದಲ್ಲ, ಮೇಕ್ ಇನ್ ಇಂಡಿಯಾ ಕೂಡ. ಡಿಸೈನ್ ಅವರದು, ಆದ್ರೆ ಸಿಮೆಂಟ್, ಕಬ್ಬಿಣ, ಸಾಮಗ್ರಿ ನಮ್ಮದು. ಇದರಿಂದ ಕರೆಂಟ್ ಮಾತ್ರವಲ್ಲ, ಚೀನಾ ಪಾಕಿಸ್ತಾನ್ ಬಯಸುವ ನಾಲೆಡ್ಜ್ ನಮ್ಮ ಇಂಜಿನಿಯರ್ ಗಳಿಗೆ ಸಿಗುತ್ತೆ. ಲೋಕಲ್ ಜಾಬ್ಸ್ ಬರುತ್ತೆ. ನಮ್ಮ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಫುಲ್ ಕೆಲಸ ಸಿಗುತ್ತೆ. ಇನ್ನು ಈ ಸ್ಟೋರಿಯ ನಿಜವಾದ ಹೀರೋ VVER 1200 ಬಗ್ಗೆ ಮಾತಾಡೋಣ. ಹೆಸರು ಕೇಳಲು ಟೆಕ್ನಿಕಲ್ ಆಗಿದ್ರು ಇದರ ಪವರ್ ನೋಡಿದ್ರೆ ಬೆನ್ನಲ್ಲಿ ನಡ್ಕ ಹುಟ್ಟುತ್ತೆ. ಕುಡಂಕುಲಂ ನಲ್ಲಿರುವುದು VVER 1000 ಮಾಡೆಲ್ಗಳು. ಆದ್ರೆ ಈಗ ಬರ್ತಾ ಇರೋದು ಜನರೇಷನ್ 3+ ಟೆಕ್ನಾಲಜಿ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನ್ಯೂಕ್ಲಿಯರ್
ವರ್ಲ್ಡ್ ಅಲ್ಲಿ ಇದನ್ನ ಐಫೋನ್ ಪ್ರೋ ಮ್ಯಾಕ್ಸ್ ಅಂತ ಕರೀತಾರೆ. ಇದರ ಮುಖ್ಯ ಫೀಚರ್ ಸೇಫ್ಟಿ. ಫುಕ್ಷಿಯಾದಲ್ಲಿ ಏನಾಯ್ತು ಅಂತ ನೆನ್ಪಿದ್ಯಾ? ಕರೆಂಟ್ ಹೋಗಿ ಕೂಲಿಂಗ್ ನಿಂತು ಹೋಗಿ ರಿಯಾಕ್ಟರ್ ಕರಗಿ ಹೋಯಿತು. ಆದ್ರೆ ಈ ರಷ್ಯನ್ ರಿಯಾಕ್ಟರ್ ಆಗಲ್ಲ. ಇದನ್ನ ಎಷ್ಟು ಬುದ್ಧಿವಂತಿಕೆಯಿಂದ ಡಿಸೈನ್ ಮಾಡಿದಾರಂದ್ರೆ ಕರೆಂಟ್ ಹೋಗಿ ಆಪರೇಟರ್ ಗಳೆಲ್ಲ ಟೀ ಬ್ರೇಕ್ ಗೆ ಹೋದ್ರು ಸರಿ, ಏನಾದ್ರೂ ಅಪಾಯ ಆದ್ರೂ ಸರಿ, ಇದು ತಾನಾಗೆ ಕೂಲ್ ಆಗಿ ಬಿಡುತ್ತೆ. ಇದನ್ನ ಪ್ಯಾಸಿವ್ ಸೇಫ್ಟಿ ಸಿಸ್ಟಮ್ ಅಂತಾರೆ. ಇದರಲ್ಲಿ ಕೋರ್ ಕ್ಯಾಚರ್ ಅಥವಾ ಮೆಲ್ಟ್ ಟ್ರ್ಯಾಪ್ ಅನ್ನುವ ಅದ್ಭುತ ಡಿವೈಸ್ ಇದೆ. ಇದು ರಿಯಾಕ್ಟರ್ ಕೆಳಗೆ ದೊಡ್ಡ ಬೌಲ್ ಅಂತ ಇರುತ್ತೆ. ರಿಯಾಕ್ಟರ್ ಕರಗಿದ್ರೆ ಆ ರೇಡಿಯೋ ಆಕ್ಟಿವ್ ಲಾವಾ ಎಲ್ಲ ಆ ಬೌಲ್ ನಲ್ಲಿ ಬಿದ್ದು ಅಲ್ಲೇ ಗಡ್ಡೆ ಕಟ್ಟುತ್ತೆ. ಭೂಮಿ ಒಳಗಿನ ನೀರು ಹಾಳಾಗದಂತೆ ನೋಡಿಕೊಳ್ಳುತ್ತೆ. ಇಂತಹ ಸೇಫ್ಟಿ ಫೀಚರ್ ಪ್ರಪಂಚದಲ್ಲಿ ತುಂಬಾನೇ ಕಡಿಮೆ ರಿಯಾಕ್ಟರ್ ಗಳಲ್ಲಿವೆ. ಒಂದು ವಿವಿಇಆರ್ ರಿಯಾಕ್ಟರ್ 1200 ಮೆಗಾವಾಟ್ ಕರೆಂಟ್ ಅನ್ನ ಕೊಡುತ್ತೆ. 6 ಸೇರಿಸಿದ್ರೆ ಸುಮಾರು 7200 ಮೆಗಾವಾಟ್ ಕರೆಂಟ್. ಉದಾಹರಣೆಗೆ ಡಿಲ್ಲಿ ಅಥವಾ ಮುಂಬೈನಂತಹ ಮೆಟ್ರೋ ಸಿಟಿಗೆ ಸಮ್ಮರ್ ನಲ್ಲಿ ಎಸಿ ಎಲ್ಲ ಆನ್ ಮಾಡಿದ್ರೆ ಪೀಕ್ ಡಿಮ್ಯಾಂಡ್ ಸುಮಾರು 8000 ಮೆಗಾವಾಟ್ ಇರುತ್ತೆ. ಅಂದರೆ ಈ ಒಂದು ಪ್ಲಾಂಟ್ ಆಲ್ಮೋಸ್ಟ್ ಮೆಗಾ ಸಿಟಿಯನ್ನ ಪೂರ್ತಿಯಾಗಿ ನಡೆಸುವಷ್ಟು ಕರೆಂಟ್ ಅನ್ನ ಕೊಡುತ್ತೆ. ಇದು ಕೇವಲ ಸೇಫ್ಟಿ ಪವರ್ ಮಾತ್ರವಲ್ಲ, ಎಫಿಷಿಯನ್ಸಿ ಕೂಡ. ಇದು ಕಡಿಮೆ ಫ್ಯೂಲ್ ಅನ್ನ ತಿನ್ನುತ್ತೆ, ಹೆಚ್ಚು ಪವರ್ ಕೊಡುತ್ತೆ. ಹಳೆಯ ಪ್ಲಾಂಟ್ ಗಳು 30 ರಿಂದ 40 ವರ್ಷಗಳಲ್ಲಿ ರಿಟೈರ್ ಆಗುತ್ತೆ. ಆದ್ರೆ ಇವು ಮಾತ್ರ 60 ವರ್ಷಗಳವರೆಗೆ ಕೆಲಸ ಮಾಡುತ್ತೆ. ಬೇಕಾದ್ರೆ ಇನ್ನೊಂದು 20 ವರ್ಷ ಎಕ್ಸ್ಟೆನ್ಷನ್ ಕೂಡ ಮಾಡಬಹುದು. ಅಂದರೆ ಇಂದು ನಾವು ಹಾಕುವ ಇನ್ವೆಸ್ಟ್ಮೆಂಟ್ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಉಪಯೋಗವಾಗುತ್ತೆ. ರಷ್ಯಾ ತನ್ನ ಟೆಕ್ನಾಲಜಿಯನ್ನ ಎಷ್ಟು ಇಂಪ್ರೂವ್ ಮಾಡಿದೆ ಅಂದ್ರೆ ಪ್ರಸ್ತುತ ಪ್ರಪಂಚದ ಅತ್ಯಂತ ರಿಲಯಬಲ್ ರಿಯಾಕ್ಟರ್ಗಳು ಇವೆ. ಬಾಂಗ್ಲಾದೇಶದ ರೂಪುರ್ ಪ್ಲಾಂಟ್, ಟರ್ಕಿಯ ಅಕ್ಕುಯು ಪ್ಲಾಂಟ್ಗಳಲ್ಲೂ ಇವನ್ನೇ ಕಟ್ತಿದ್ದಾರೆ. ಆದರೆ ನಮ್ಮ ಭಾರತಕ್ಕಾಗಿ ಮಾತ್ರ ನಮ್ಮ ಹವಾಮಾನಕ್ಕೆ, ನಮ್ಮ ಗ್ರಿಡ್ಗೆ ತಕ್ಕಂತೆ ಸ್ಪೆಷಲ್ ಕಸ್ಟಮೈಸೇಷನ್ ಮಾಡಿದ್ದಾರೆ. ಇದು ಕೇವಲ ಮಷಿನ್ ಅಲ್ಲ, ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ ಒಂದು ಕವಚದಂತೆ. ಈಗ ನಿಮ್ಗೆಲ್ಲ ಒಂದು ಡೌಟ್ ಬರ್ಬೋದು, ಅಮೆರಿಕ ನಮ್ಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಬಿಲ್ಡಪ್ ಅನ್ನ ಕೊಡುತ್ತಲ್ಲವೇ? ಫ್ರಾನ್ಸ್ ನಿಂದ ನಾವು ರಫೇಲ್ ಅನ್ನ ಖರೀದಿಸಿದ್ದೀವಿ ಅಲ್ವಾ? ಆದ್ರೆ ಈ ನ್ಯೂಕ್ಲಿಯರ್ ಡೀಲ್ ರಷ್ಯಾಗೆ ಯಾಕೆ ಕೊಡ್ತಾ ಇದೀವಿ? ಇಲ್ಲೇ ಅಸಲಿ ಮ್ಯಾಟರ್ ಇದೆ. ಉತ್ತರ ತುಂಬಾ ಸರಳ, ನಂಬಿಕೆ. ಹೇಳಿದ್ದು ಸರಿಯಾಗಿ ಮಾಡುವುದು. ಅಮೆರಿಕಾಗೆ ಸೇರಿದ ದೊಡ್ಡ ಕಂಪನಿ ವೆಸ್ಟಿಂಗ್ ಹೌಸ್ ಇದೆ ಅಲ್ವಾ? ಅವರು 2008 ರಿಂದ ಅಂದ್ರೆ ಸುಮಾರು 17 ವರ್ಷಗಳಿಂದ ಆಂಧ್ರ ಪ್ರದೇಶದಲ್ಲಿ 6 ರಿಯಾಕ್ಟರ್ ಗಳನ್ನ ಕಟ್ತೀವಿ ಅಂತ ಹೇಳ್ತಿದ್ರು. ಆದ್ರೆ 17 ವರ್ಷ ಕಳೆದ್ರು ಒಂದು ಇಟ್ಟಿಗೆ ಕೂಡ ಹಾಕಿಲ್ಲ. ಕಾರಣ ಏನಂದ್ರೆ ಅವರ ಬಿಹೇವಿಯರ್ ಸರಿ ಇಲ್ಲ. ಕೆಲವು ಸಾರಿ ಅವರು ಬ್ಯಾಂಕ್ರಪ್ಟ್ ಆಗ್ತಾರೆ, ಕೆಲವು ಸಾರಿ ಅವರು ಲಯಬಿಲಿಟಿ ಕಾನೂನುಗಳಿಗೆ ಭಯ ಪಡ್ತಾರೆ. ಅಂದ್ರೆ ನಾಳೆ ಏನಾದ್ರೂ ಅಪಘಾತವಾದ್ರೆ ನಷ್ಟ ಪರಿಹಾರ ಯಾರು ಕೊಡ್ತಾರೆ ಅನ್ನುವುದು ಅವರ ದೊಡ್ಡ ಪಾಯಿಂಟ್. ಆ ಪಾಯಿಂಟ್ ಇಂದ ಅವರು ಹಿಂದೆ ಸರಿತಿದ್ದಾರೆ. ಅವರ ಮಿಷನ್ ಫೇಲ್ ಆದ್ರೆ ಅದರ ಜವಾಬ್ದಾರಿ ಅವರದ್ದೇ ಅಲ್ವಾ? ಆದ್ರೆ ಅಮೆರಿಕದ ಕಂಪನಿಗಳು ಆ ಜವಾಬ್ದಾರಿ ತೆಗೆದುಕೊಳ್ಳಲು ರೆಡಿ ಇಲ್ಲ. ಲಾಭ ನಮ್ಗೆ, ನಷ್ಟ ಮಾತ್ರ ನಿಮ್ಗೆ ಅನ್ನುವ ಕಂಪನಿಗಳು ಅವರದ್ದು. ಆ ಕಡೆ ಫ್ರೆಂಚ್ ಅವರು ಮಹಾರಾಷ್ಟ್ರದಲ್ಲಿನ ಜೈತಾಪುರ್ನಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ಲಾಂಟ್ ಅನ್ನ ಕಟ್ತೀವಿ ಅಂತ ಕನಸು ಕಾಣ್ತಾ ಇದ್ರು. ಆದ್ರೆ ಅಲ್ಲಿ ಕೂಡ ಕೆಲಸ ಕೇವಲ ಪೇಪರ್ ಗಳ ಮೇಲೆ ಇದೆ. ರಷ್ಯಾ ಮಾತ್ರವೇ ಹೇಳಿದ ಸಮಯಕ್ಕೆ ಡೆಲಿವರಿ ಮಾಡ್ತಾರೆ. ಕುಡಂಕುಲಂನಲ್ಲಿ ಲೋಕಲ್ ಆಗಿ ಗಲಾಟೆಗಳು ನಡೆದಾಗ ರಷ್ಯಾ ಬಲವಾಗಿ ನಿಂತ್ಕೊಳ್ತು. ಆದ್ರೆ ವೆಸ್ಟರ್ನ್ ದೇಶಗಳು ಟೆಕ್ನಾಲಜಿ ಕೊಡುವುದಿಲ್ಲ ಅಂದಾಗ ರಷ್ಯಾನೇ ನಮ್ಗೆ ಸಹಾಯ ಮಾಡಿತು. ಈಗ ಅಲ್ಲಿ 1-2 ಯೂನಿಟ್ಗಳು ಸಕ್ಸಸ್ಫುಲ್ ಆಗಿ ನಡೀತಾ ಇವೆ. ರಷ್ಯಾದ ಕಂಪನಿ ರೊಸಾಟಮ್ ಸ್ಪೆಷಾಲಿಟಿ ಏನಂದ್ರೆ ಹೇಳಿದ ಕೆಲಸವನ್ನ ಮಾಡ್ತಾರೆ. ಸಪ್ಲೈ ಚೈನ್ ಪೂರ್ತಿ ಅವರ ಕೈಯಲ್ಲೇ ಇರುತ್ತೆ. ಅಮೆರಿಕ ತರ ಬೇರೆ ಕಂಪನಿಗಳ ಮೇಲೆ ಅವರು ಡಿಪೆಂಡ್ ಆಗೋದಿಲ್ಲ. ನಮ್ಗೆ ಮಾತುಗಳು ಹೇಳೋರು ಬೇಕಿಲ್ಲ, ಗ್ರೌಂಡ್ ನಲ್ಲಿ ಕೆಲಸ ಮಾಡೋರು ಬೇಕು. ಇದು ಜಿಯೋಪಾಲಿಟಿಕ್ಸ್ ಗೆ ಒಂದು ದೊಡ್ಡ ಪೆಟ್ಟು. ಈ ಡೀಲ್ ನಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ SMRS ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಗಳ ಬಗ್ಗೆ ಚರ್ಚೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವು ನ್ಯೂಕ್ಲಿಯರ್ ಬ್ಯಾಟರಿಗಳಂತೆ ಕೆಲಸ ಮಾಡುತ್ತೆ. ಇವುಗಳನ್ನ ಒಂದು ಫ್ಯಾಕ್ಟರಿಯಲ್ಲಿ ತಯಾರಿಸಿ ಟ್ರಕ್ ನಲ್ಲಿ ಎಲ್ಲಿಗಾದ್ರೂ ಕಳಿಸಬಹುದು. ಲಡಾಖ್, ಕಂಡಮನ್ ಅಂತಹ ಪ್ರದೇಶಗಳಿಗೆ ಇದು ಒಂದು ಅದ್ಭುತ. ರಷ್ಯಾ ಬಳಿ ಈಗಾಗಲೇ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪ್ಲಾಂಟ್ ಇದೆ. ಭವಿಷ್ಯದಲ್ಲಿ AI ಡೇಟಾ ಸೆಂಟರ್ ಗಳಿಗೆ ಇದೇ ಬೆಸ್ಟ್. ವೆಸ್ಟರ್ನ್ ದೇಶಗಳು ಈ ಟೆಕ್ನಾಲಜಿಯನ್ನ ತಮ್ಮ ಕಂಟ್ರೋಲ್ ಅಲ್ಲಿ ಹಿಡಿದುಕೊಳ್ಳಲು ನೋಡ್ತಿದ್ದಾರೆ. ಆದ್ರೆ ರಷ್ಯಾ ಮಾತ್ರ ನಮ್ಗೆ ಶೇರ್ ಮಾಡಲು ರೆಡಿ ಆಗಿದೆ. ಫೈನಲ್ ಆಗಿ ಹೇಳ್ಬೇಕಾದ್ರೆ ಫ್ರೆಂಡ್ಶಿಪ್ ನಲ್ಲಿ ನಂಬಿಕೆ ಮುಖ್ಯ. 1971 ಯುದ್ಧದಲ್ಲಿ ಅಮೆರಿಕ ನಮ್ಮ ಮೇಲೆ ಅವರ ನೌಕಾದಳವನ್ನ ಕಳಿಸಿದಾಗ ರಷ್ಯಾ ಅಡ್ಡ ನಿಂತಿತ್ತು. ಈಗ ಎನರ್ಜಿ ವಾರ್ನಲ್ಲೂ ರಷ್ಯಾನೇ ನಮ್ಗೆ ಸಾಥ್ ಕೊಡ್ತಿದೆ. 2047ರಲ್ಲಿ ಭಾರತ ಎನರ್ಜಿ ಸ್ವಯಂ ಸಮೃದ್ಧಿ ಸಾಧಿಸಲು ಈ ಡೀಲ್ ಬಲವಾದ ಬುನಾದಿ ಆಗುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.